ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗಾಗಲೇ ಹಲವಾರು ಹಳೆಯ ಪ್ರಶ್ನೆ ಪತ್ರಿಕೆ ಕ್ವಶನ್ಗಳನ್ನ ಬಿಡಿಸಿದ್ದೀವಿ. ಈಗ ಮತ್ತೊಂದು ಪ್ರಶ್ನೆ ನಾನು ಹಲವಾರು ಬಾರಿ ನಿಮಗೆ ಹೇಳಿದ್ದೇನೆ. ಏನು ಅಂದ್ರೆ, ನೀವು ಒಂದು ಕ್ವಶನ್ ಪೇಪರ್ ಅನ್ನು ಬಿಡಿಸಬೇಕಾದ್ರೆ ಒಂದು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿ ಅದನ್ನು ಇನ್ ಡೀಟೇಲ್ ಆಗಿ ಬಿಡಿಸಬೇಕು. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಇಂಡೈರೆಕ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನ ಬಿಡಿಸ್ತಾ ಇದ್ರ ಆ ಕ್ವಶನ್ ಯಾವ ಟಾಪಿಕ್ಗೆ ಬಂದಿರ್ತದ ನೋಡ್ರಿ, ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಬಿಡಿಸ್ತಾ ಹೋಗ್ಬೇಕು ನೀವು. ಅಂದ್ರ ಅದು ಆ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಿದಾಗೂ ಆಗುತ್ತ, ಓದಿದಾಗೂ ಆಗತ್ತ, ಆ ಕ್ವಶನ್ ಅನ್ನ ಬಿಡಿಸಿದಾಗೂ ಆಗ್ತದ. ಅಂದ್ರ ಮುಂದಿನ ಬೇರೆ ಎಕ್ಸಾಮ್ ದಲ್ಲಿನೂ ಸಹಿತ ನಿಮಗೆ ಅರ್ಥ ಆಗುತ್ತ. ಮೊದಲ ಒಂದು 25 ಅಥವಾ 15, 20 ಕ್ವಶನ್ ಆನ್ಸರ್ ಓದ್ರಿ. ಆಮೇಲೆ ಯಾವ್ದಾದ್ರು ಅದರಲ್ಲೇನೆ ಒಂದು ಏನು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿ ಬಿಡಿಸ್ತಾ ಹೋಗ್ರಿ. ಈಗ ಮತ್ತೊಂದು ಪ್ರಶ್ನೆ, ಓಲ್ಡ್ ಕ್ವಶನ್ ಪೇಪರ್. ಆ ಕ್ವಶನ್ ಪೇಪರ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಒಂದು ಟೀಚರ್ ರಿಕ್ರೂಟ್ಮೆಂಟ್ ದಲ್ಲಿರುವಂತ ಕ್ವಶನ್ ಪೇಪರ್. ಐಡೆಂಟಿಫೈ ದ ಸುಟೇಬಲ್ ಸಫಿಕ್ಸ್ ವರ್ಡ್ ಫಾರ್ ದ ಚೈಲ್ಡ್. ಪ್ರಿಫಿಕ್ಸ್ ಅನ್ನ ನಾವು ಪ್ರಿಫಿಕ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ ಅನ್ನ ಹೋದ ಬಾರಿ ತಗೊಂಡಿದ್ವಿ. ಈಗ ಸಫಿಕ್ಸ್ ಬಂದಿದೆ ನೋಡ್ರಿ. ಐಡೆಂಟಿಫೈ, ಐಡೆಂಟಿಫೈಡ್, ಐಡೆಂಟಿಫೈಡ್. ಇದು ವರ್ಬ್ ಅಲ್ಲ, ಗುರುತಿಸಿ ಅಂತ. ಸುಟೇಬಲ್ ಸಫಿಕ್ಸ್ ವರ್ಡ್ ಫಾರ್ ಚೈಲ್ಡ್. ಇದಕ್ಕ ಸಫಿಕ್ಸ್ ಅನ್ನ ಯಾಡ್ ಮಾಡ್ಬೇಕು. ಸಫಿಕ್ಸ್ ಅಂದ್ರೆ ಏನು? ಆಡಿಂಗ್ ಸಮಥಿಂಗ್ ಬಿಫೋರ್ ದ ವರ್ಡ್ ಪ್ರಿಫಿಕ್ಸ್. ಅದು ಒಂದು ವರ್ಡ್ ಕಿಂತ ಮೊದಲು ಏನು ಆಡ್ ಮಾಡ್ತೀವಿ ಅದು ಪ್ರಿಫಿಕ್ಸ್. ಫಾರ್ ಎಕ್ಸಾಂಪಲ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಡಿಸ್ ಆಡ್ ಮಾಡಿದ್ವಿ ನೋಡ್ರಿ. ಕೈಂಡ್, ಅನ್ಕೈಂಡ್, ಅನ್ ಆಡ್ ಮಾಡಿದ್ವಿ ನೋಡ್ರಿ. ರೆಗ್ಯುಲರ್, ಇರ್ರೆಗ್ಯುಲರ್, ಆಡ್ ಮಾಡಿದ್ವಿ. ಆ ವರ್ಡ್ ಗಿಂತ ಮೊದಲು ಆಡ್ ಮಾಡಿವಲ್ಲ ಅದು ಪ್ರಿಫಿಕ್ಸ್. ಪ್ರಿ ಅಂದ್ರ ಮೊದಲು, ಫಿಕ್ಸ್ ಅಂದ್ರ ಫಿಕ್ಸ್ ಮಾಡೋದು, ಸೆಟ್ ಮಾಡೋದು. ಪ್ರಿಫಿಕ್ಸ್ ಮೊದಲೇ ಫಿಕ್ಸ್ ಮಾಡೋದು, ಅದಕ್ಕೆ ಪ್ರಿಫಿಕ್ಸ್ ಅಂತೀವಿ. ಸಫಿಕ್ಸ್ ಅಂದ್ರ ಆಡಿಂಗ್ ಸಮಥಿಂಗ್ ಆಫ್ಟರ್ ದ ವರ್ಡ್. ಒಂದ್ ವರ್ಡ್ ಇರ್ತದ, ಅದರ ನಂತರ ಯೂಸ್ ಮಾಡೋದು. ಈಗ ನೋಡ್ರಿ, ಚೈಲ್ಡ್ ಗುಡ್, ಚೈಲ್ಡ್ ವುಡ್, ಚೈಲ್ಡ್ ಚಿಲ್ಡ್ರನ್, ಇದು ಅಲ್ಲ. ಇವು ವರ್ಡ್ ಬೇರೆ ಬೇರೆನೇ ಅದಾವ. ಚೈಲ್ಡ್ ಹುಡ್, ದಿಸ್ ಇಸ್ ದ ರೈಟ್ ಆನ್ಸರ್. ಗೊತ್ತಾಗುತ್ತೆ ನಿಮಗೆ. ಚೈಲ್ಡ್ ಹುಡ್ ನೋಡ್ರಿ, ಹುಡ್ ವುಡ್ ಅಲ್ಲ. ಓಕೆ, ಹುಡ್. ಇವು ಎರಡು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ ಅಷ್ಟೇ. ಇದು ಹುಡ್ ರೂಢಿ ಮಾಡ್ಕೊಡ್ರಿ. ಚೈಲ್ಡ್ ಹುಡ್, ಬಾಯ್ಹುಡ್, ಫಾದರ್ಹುಡ್, ಮದರ್ಹುಡ್, ಲೈಕ್ ದಿಸ್. ಚೈಲ್ಡ್ಹುಡ್, ದಿಸ್ ಇಸ್ ದ ಆನ್ಸರ್. ಅಂದ್ರ ಚೈಲ್ಡ್ ಹುಡ್ ಆಡಿಂಗ್ ಸಮಥಿಂಗ್, ಸಮಥಿಂಗ್ ಅಂದ್ರೆ ಹುಡ್, ಆಫ್ಟರ್ ದ ವರ್ಡ್, ಆಫ್ಟರ್ ದ ವರ್ಡ್. ಇದಕ್ಕಿಂತ ಮೊದಲು ಯೂಸ್ ಮಾಡಿದ್ರೆ ಬಿಫೋರ್ ದ ವರ್ಡ್, ಅದು ಪ್ರಿಫಿಕ್ಸ್. ಇದು ಚೈಲ್ಡ್ಹುಡ್ ಆಫ್ಟರ್ ದ ವರ್ಡ್, ಹುಡ್ ಅನ್ನ ಆಡ್ ಮಾಡಿ. ಇದಕ್ಕೇನಂತಾರ? ಸಫಿಕ್ಸ್ ಅಂತಾರ. ಈಗ ನೋಡ್ರಿ, ಸಫಿಕ್ಸ್ ಅಂದ್ರೆ ಏನು? ಆಡಿಂಗ್ ಸಮಥಿಂಗ್ ಆಫ್ಟರ್ ದ ವರ್ಡ್. ಕೆಲವೊಂದಿಷ್ಟು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ನೋಡ್ರಿ. ಕೈಂಡ್, ಕೈಂಡ್ನೆಸ್. ಹ್ಯಾಪಿ, ಹ್ಯಾಪಿನೆಸ್. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಂತಾವು ಸಾವಿರಾರು ಪದಗಳನ್ನ ನೀವು ನೋಡ್ಕೊಳ್ಬಹುದು. ಕೇರ್, ಕೇರ್ಫುಲ್, ಕೇರ್ಲೆಸ್ ಅಂತಾನೂ ಹೇಳ್ಬಹುದು ನೀವು. ಡೇಂಜರ್, ಡೇಂಜರಸ್, OUS. ನೇಷನ್, ನ್ಯಾಷನಲ್, ನಲ್, AL. ಆಕ್ಷನ್, ಆಕ್ಷನ್, ION, ಲೈಕ್ ದಿಸ್. ಕ್ವಿಕ್, ಕ್ವಿಕ್ಲಿ, LY. ಕೇರ್ಫುಲ್, ಕೇರ್ಫುಲಿ. ನೋಡಿ, ಕೇರ್, ಕೇರ್ಫುಲ್ ಅನ್ನೋದು ಒಂದು ಪ್ರಿಫಿಕ್ಸ್, ಸಫಿಕ್ಸ್. ಕೇರ್ಫುಲಿ ಅನ್ನೋದು ಮತ್ತೊಂದು ಸಫಿಕ್ಸ್. ಈಜಿ, ಈಜಿಲಿ. ಕಿಂಗ್, ಡಮ್, ಕಿಂಗ್ಡಮ್. ಫ್ರೆಂಡ್, ಶಿಪ್, ಫ್ರೆಂಡ್ಶಿಪ್. ಸೆಲ್ಫ್, ಸೆಲ್ಫಿಶ್. ಸ್ಕಿಲ್, ಸ್ಕಿಲ್ಫುಲ್. ಎಲ್ಲ ಆಫ್ಟರ್ ದ ವರ್ಡ್ ಇದೆ ನೋಡ್ರಿ. ವರ್ಡ್ ಅನ್ನು ಡಮ್, ಶಿಪ್, LY. ಓಕೆ, ಅವನ್ನಗಳನ್ನ ಆಡ್ ಮಾಡಿದೀವಿ. ಗವರ್ನ್, ಗವರ್ಮೆಂಟ್. ಡ್ರೈವ್, ಡ್ರೈವರ್. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಂಥವು ಹಲವಾರು ಪದಗಳು ಇದಾವ, ಅವೆಲ್ಲ ಸಫಿಕ್ಸಸ್. ಜಾಯ್, ಜಾಯ್ಫುಲ್. ವೈಸ್, ವಿಸ್ಡಮ್, ಡಮ್. ಸ್ಕಾಲರ್, ಸ್ಕಾಲರ್ಶಿಪ್. ಫೂಲ್, ಫೂಲಿಶ್. ಈ ತರ ಈ ವೊಕ್ಯಾಬ್ಯುಲರಿಯಲ್ಲಿ ಇದು ವೊಕ್ಯಾಬ್ಯುಲರಿನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕು ಅನುಕೂಲ ಆಗತ್ತ, ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಮ್ಮ ವಿಡಿಯೋಗಳನ್ನ ನೀವು ಮೊದಲಿಂದ್ರೂ ನೋಡ್ತಾ ಹೋಗ್ರಿ. ನಾವು ಈ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 8 ವಿಡಿಯೋಸ್ಗಳನ್ನ ಮಾಡಿದೀವಿ. ಆ 8 ವಿಡಿಯೋಸ್ಗಳನ್ನ ನೋಡಿ
ನಮ್ಮ ಗ್ರಾಮರ್ ಕೋರ್ಸ್ ಅನ್ನ ನೋಡಕ್ ಚಲೋ ಮಾಡ್ರಿ. ಪ್ರೆಸೆಂಟ್ ಟೆನ್ಸ್ ದಿಂದ ನೋಡ್ಕೋತ ಬರ್ರಿ. ಇಲ್ಲದೇ ಇದ್ರೆ ನಾ ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಆಮೇಲೆ ಏನೋ ಹೇಳ್ತಾ ಇದ್ದಾರೆ ಇವರು ಅಂತೇಳಿ ನಮ್ಮ ಭಾಷೆ ಸ್ವಲ್ಪ ಉತ್ತರ ಕರ್ನಾಟಕದ್ದಾಗಿರೋದ್ರಿಂದ ಅದು ಸ್ವಲ್ಪ ಆಡ್ ಅಂತ ಅನಿಸ್ಬೋದು ಒಬ್ಬೊಬ್ಬರಿಗೆ. ಅದರ ಅನಿವಾರ್ಯವಾಗಿದೆ. ನೀವು ಅರ್ಥ ಆಗತ್ತೆ, ಗ್ರಾಮರ್ ಅರ್ಥ ಆಗತ್ತೆ. ಆ ನೀವು ಏನ್ ಮಾಡ್ಬೇಕು, ಆ ವಿಡಿಯೋಸ್ಗಳನ್ನ ನೋಡಿ ಅದನ್ನ ನೋಡಿದ್ರೆ ಇನ್ನಷ್ಟು ಸ್ಪಷ್ಟತೆ ಸಿಗ್ತದೆ ನಿಮಗೆ. ಯಾಕಂದ್ರೆ ಆ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾನು ಏನಂತ, ನಾನು ನನ್ನ ಈ ಕೋರ್ಸ್ಗಳನ್ನ ಹೇಗೆ ಪ್ರಾರಂಭ ಮಾಡಿದ್ದೀನಿ, ಏನ್ ಹೇಳ್ತೀನಿ, ಆ ವಿಡಿಯೋಸ್ಗಳನ್ನ ನೋಡೋಕ್ಕಿಂತ ಮೊದಲು ನಿಮ್ಮಲ್ಲಿ ಯಾವ ನಾಲೆಜ್ ಇರಬೇಕು, ಯಾವ ಪ್ರೀವಿಯಸ್ ನಾಲೆಜ್ ಇರಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ವರ್ಬ್ ಅಂದ್ರೆ ಏನು, ಸಬ್ಜೆಕ್ಟ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು, ವಾಕ್ಯಗಳನ್ನು ಹೇಗೆ ಕಟ್ಕೊಳ್ಬೇಕು, ಕನ್ನಡದಲ್ಲಿ ವಾಕ್ಯಗಳು ಹೇಗಿರ್ತಾವ, ಇಂಗ್ಲಿಷ್ ನಲ್ಲಿ ವಾಕ್ಯಗಳು ಹೇಗಿರ್ತಾವ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಅವುಗಳನ್ನ ನೋಡಿ ನೀವು ಗ್ರಾಮರ್ ಕೋರ್ಸ್ ಅನ್ನ, ಗ್ರಾಮರ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಸಂಬಂಧಪಟ್ಟಂತ ಟಾಪಿಕ್ಗಳನ್ನ ವಾಚ್ ಮಾಡ್ತಾ ಹೋದ್ರ ಅರ್ಥ ಆಗ್ತಾವ. ಇಲ್ದೇ ಇದ್ರ ಅರ್ಥ ಆಗುದಿಲ್ಲ ಅವು. ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತಾ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತಲ್ಲ. ಅದಕ್ಕಾಗಿ ಆ 8 ವಿಡಿಯೋಸ್ಗಳನ್ನ ನೋಡ್ದೇನೆ ಈ ವಿಡಿಯೋಗಳನ್ನ ನೋಡಬಾರ್ದು. ಓಕೆ, ಅರ್ಥ ಆಗದೇ ಇರುವಂತ ಚಾನ್ಸಸ್ ಇದೆ ನಿಮಗೆ. ಅದ್ರ ಜೊತೆಗೆ ನಾವು ಈ ಇಂಗ್ಲಿಷ್ ಲಿಟ್ರೇಚರ್ ಸೆಟ್ ಮತ್ತು ನೆಟ್ ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಇದೀವಿ. ಸೆಪರೇಟ್ ಆಗಿ ಆ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸದ್ಯದಲ್ಲೇನೆ. ನೀವು ಅವುಗಳನ್ನು ನೋಡ್ಬೋದು. ಮತ್ತು ಕ್ಲಾಸಿಕ್ಸ್ ವರ್ಕ್ಸ್, ಬೆಸ್ಟ್ ವರ್ಕ್ಸ್ ಅಂತ ಏನಿದಾವಲ್ಲ ಅವುಗಳ ಮೇಲೆ 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್ 15 ನಿಮಿಷಗಳ ಕಾಲ ವಿಡಿಯೋಸ್ಗಳನ್ನು ಮಾಡಿದೀವಿ. ಅವುಗಳನ್ನ ಓನ್ಲಿ ಲಿಟ್ರೇಚರ್ ಸ್ಟೂಡೆಂಟ್ ಓದ್ಬೇಕಂತ ಏನಿಲ್ಲ, ಯಾರಾದ್ರೂ ನೋಡ್ಬೋದು. ನೀವು ಮಾಡರ್ನ್ ಡೇಗೆ ಕನೆಕ್ಟ್ ಮಾಡಿ, ನಮ್ಮ ಲೈಫಿಗೆ ಕನೆಕ್ಟ್ ಮಾಡಿ ಆ ವರ್ಕ್ಸ್ ಬಗ್ಗೆ ಮಾತಾಡಿರ್ತೀನಿ. ನಾನು ಒಂದು ಸ್ಪೀಚ್ ಕೊಟ್ಟಿರ್ತೀನಿ, ಅವುಗಳನ್ನ ನೀವು ಕೇಳಬೇಕು. ಅದು ಅಷ್ಟಲ್ಲದಲ್ಲೇ ನಿಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಆ ವಿಡಿಯೋಸ್ಗಳನ್ನ ನೋಡಿದ್ರೆ. ಓಕೆ, ಸ್ಟೋರೀಸ್ ಇರ್ತಾವ, ಆ ಸ್ಟೋರೀಸ್ ಅನ್ನ ಅರ್ಥ ಮಾಡ್ಕೋತ ಹೋದಂಗೆಲ್ಲ ನಿಮ್ಮಲ್ಲಿ ಒಂದು ಸ್ಪೋಕನ್ ಇಂಗ್ಲಿಷ್ ಬೆಳಿತಾ ಹೋಗುತ್ತೆ. ಗ್ರಾಮರ್ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ನು ಬೆಳಿತಾ ಹೋಗುತ್ತೆ. ಗ್ರಾಮರ್ದಲ್ಲಿನೂ ಸ್ಪೋಕನ್ ಇಂಗ್ಲಿಷ್ ಇರ್ತದ. ಈ ವಿಡಿಯೋಗಳನ್ನ ನೋಡೋದ್ ಮುಖಾಂತರನು ಸಹಿತ ಅದು ಇಂಗ್ಲಿಷ್ ನಲ್ಲೇನೆ ಇರೋದ್ರಿಂದ ಇನ್ನಿಷ್ಟು ನಿಮಗೆ ಅರ್ಥ ಆಗುತ್ತಾ. ಓಕೆ, ಈ ರೀತಿಯಾಗಿ ನೀವು ನಮ್ಮ ಚಾನಲ್ ಅನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.